ಮಂದಿ ಶಿಷ್ಯರೆಲ್ಲ ಇದ್ದಾರೆ. ಕೆಲವರು ಮಠದ ಹೊತ್ತಿಗೆ ಬರ್ತಾರೆ, ಕೆಲವರು ಅವರಿಗೆ ಬೇಕಾದವರಿಗೆ ಬರ್ತಾರೆ. ಉಗುರಿಗೆ ಮುಳ್ಳ ಮುಳ್ಳಾಡುವ ತನಕ ದೊರೆಯದಲ್ಲ ಮೊಗಕ್ಕೆ. ಉಗುರಿಗೆ ಮುಳ್ಳ ಉಗುರಿಗೆ ಮುಳ್ಳ ಮುಳ್ಳಾಡುವ ತನಕ ದೊರೆಯದಲ್ಲ ಮೊದಕ್ಕೆ ಮುದಕ್ಕೆ ಮುದಕ್ಕೆ. ನಮಸ್ಕಾರ. ನನ್ನ ಎಡಬಲ ಇವ ನನಗೆ ಹಣ್ಣಂಪಲ್ಗಳನ್ನು ತುಂಡು ಮಾಡಿ ಕೊಟ್ಟಿದ್ದೆ. ಅಲ್ಲೂ ಎದುರುಂಟಲ್ಲ ಉಗುರಿಗೆ ಮುಳ್ಳ ಗುರುವಿನ ಗುಲಾಮರಾಗುವ ತನಕ ದೊರೆಯದನ್ನ ಮುಕುತಿ ಮುದುಕಿ ಮುಕುತಿ ಮೂಗುತಿ ಮುಕುತಿ ಮುಕ್ಕುತಿ. ದಿನ 3 ಹೊತ್ತು ಸಾರಿ ಮುಕ್ಕುತಿ. ಗುರುಗಳೇ ನಮಸ್ಕಾರ. ಗುರುಗಳಿಗೆ ಆ ರೀತಿ ನಮಸ್ಕಾರ ಮಾಡ್ತಾರೆ. ಅದು ನನ್ನ ತಪ್ಪಲ್ಲ ಗುರುಗಳೇ. ಮೊನ್ನೆ ನಾನು ಗುರುಮಠದಲ್ಲಿ ಕಳೆಯುವುದಿಲ್ಲ ಎಂದು ತಿಳಿದು ಕಳೆಯುವುದಿಲ್ಲಲ್ಲ, ಕಲಿಯುವುದಿಲ್ಲ. ಹೌದು, ಕಳೆಯುವುದಿಲ್ಲ ಎಂದು ತಿಳಿದು ನನ್ನ ಅಪ್ಪ ಬಂದು ನನಗೆ ಹೊಡೆದರು. ಆಗ ನೀವು ಏನು ಹೇಳಿದಿರಿ? ಯಾವಾಗಲೂ ಪ್ರಾಯಕ್ಕೆ ಬಂದ ಮಕ್ಕಳಿಗೆ ಹೊಡೆಯಬಾರದು, ಅವರನ್ನು ನಮ್ಮ ಸ್ನೇಹಿತರಾಗಿ ನೋಡಬೇಕು ಎಂದು ಹೇಳಿದಿರಿ. ನಾನು ನನ್ನ ಸ್ನೇಹಿತರಿಗೆ ಹೀಗೆ ನಮಸ್ಕಾರ. ಸ್ನೇಹಿತರಿಗೆ ಮಾಡಿ, ಗುರುಗಳಿಗೆ ಹಾಗೆ ನಮಸ್ಕಾರ ಮಾಡುವುದಲ್ಲ. ಇನ್ನು ಅಪ್ಪನಿಗೂ ಕೂಡ ಹಾಗೆ. ಅಪ್ಪನಿಗೆ ಆಗುದಿಲ್ಲ ನಮಸ್ಕಾರ ಮಾಡಿ ಮಾರೆ. ನೋಡಿ, ನಿಮ್ಮ ಮೇಲೆ ಅವರಿಗೆಲ್ಲ ತುಂಬಾ ಭಕ್ತಿ. ಮನೆಯಲ್ಲಿ ಕೂಡ ಹಾಗೆ ಅವರು ಹೇಳುದು, ಮನೆಯಲ್ಲಿ ಅಪ್ಪ ಅಮ್ಮ ಕೂತ್ಕೊಳ್ಳಿಕ್ಕೆ ಬಿಡುದಿಲ್ಲ. ಗುರುಮಠಕ್ಕೆ ಬಂದಾಗ ಗುರುಗಳ ಇದೇ ಮುಖವನ್ನು ನೋಡಬೇಕು. ಬಹಳ ಬೇಸರದಲ್ಲಿ ಹೇಳ್ತಾ ಇದ್ರು. ಎಲ್ಲಿ ಎಂಟದು ಹುಟ್ಟಿನಾಗಿ ಹಚ್ಚಿ ಬರುವಂತ. ಹೌದು ಗುರುಗಳೇ, ಹೌದು. ಹೀಗೆ ಎಂತ ಗುರುಗಳೇ, ನನಗೆ ಇಷ್ಟು ಸಣ್ಣ ಪ್ರಾಯದಲ್ಲಿ ಎದುರು ಆಗ್ತಾ ಈಗ ಹೇಳಲಿಕ್ಕೆ ಆಗುದಿಲ್ಲ. ದೊಡ್ಡದು ಹೋಗ್ತದ ಸಣ್ಣದು ಹೋಗ್ತದ ಎಲ್ಲ ಆಯ್ತಾ? ಪಾಪ ಗುರುಗಳು ಸತ್ತರೆ ಮತ್ತೆ ಯಾರು ಮನೆ ಅವ ಉತ್ಸವಕ್ಕೆ ಬಂದ. ನಮಸ್ಕಾರ. ಅವನನ್ನು ಮೊನ್ನೆ ಉತ್ಸವದಲ್ಲಿ 4 ದಿವಸ ಹೀಗೆ ನಿಲ್ಲಿಸಿ ಸ್ಕ್ರೂ ಬ್ರಹ್ಮ, ಸ್ಕ್ರೂ ವಿಷ್ಣು, ಸ್ಕ್ರೂವೇ ಮಹಿಷಾಸುರ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ. ಸಭಾಸ್ ಕೊಡಿ ಕೈ. ಕೈ ಕೈ ಗುರುಗಳೇ, ಈತನ್ಯಾರು? ಯಾರು ನೀನು? ಈತನ್ಯಾರು? ಈತನ್ಯಾರು? ಹೊರಗಿನ ಮಗ ಹಿರಣ್ಯಕಶ್ಯಪ ಮಹಾಪತಿ. ಮಗಡಿ ಹೆಸರಿಗೆ ಪ್ರಹ್ಲಾದ. ಹೊರೆಯಿಲ್ಲಾದ ಪ್ರೇತ. ಗುರುಗಳೇ, ಈತ ಏತಕ್ಕೆ ಬಂದಿರ್ಕೋ? ನೀನು ಏತಕ್ಕೆ ಬಂದಿರ್ತಿ? ನಾನು ವಿದ್ಯೆಯನ್ನು ಅವರು ಕಲಿಯಲು ಹೇಗೆ ಗುರುಗಳೇ ಕಲ್ತಾನ? ನಿನ್ನ ಹಾಗೆ ಕಲಿಯಲು ನಾವು ಕಲ್ತದ್ದಕ್ಕೆ ಕಣ್ಣು ಬೇಕು. ಎಲ್ಲರೂ ನಮ್ಮ ನಮ್ಮ ಸ್ಥಳದಲ್ಲಿ ಮೇಲಿನ ನನ್ನ ಸ್ಥಳದಲ್ಲಿ ಯಾರಾದ್ರೂ ಕೂತ್ಕೊಂಡ್ರೆ ಜಾಗ್ರತೆ. ಊರು ನಿಮ್ಮದಾಗಿರ್ಬೋದು, ಜಾಗ ನನ್ನ ಇಲ್ಲಿ ಗುರು ಯಾವ ನಾನು ನಿಮಗೆ ಕಷ್ಟ ಆಗುವುದೇ ಎಲ್ಲರೂ ಕೈ ಮುಗಿರಿ. ಮಹಾಗಣಪತಿಯ ಪಾತ್ರ ನೀನು ವಿನಿ 10 ವಿನಿ ತವೆ ಲೆಕ್ಕಗಳು
ಗುರುಗಳೇ, ಹಾ. ನೀವು ನನಗೆ ನಿನ್ನೆ ಗಣಪತಿಯ ಸ್ತುತಿಯನ್ನು ಹೇಳಿಕೊಟ್ಟಿರಲ್ಲ, ಅದನ್ನು ಮನನ ಮಾಡುತ್ತಾ ಮನೆಗೆ ಹೋದೆವು. ಹೋಗುವಾಗ ನನ್ನ ಅಜ್ಜಿ ಹೇಳಿದರು, ಮಗನೇ ಗುರುಮಠಕ್ಕೆ ಹೋಗಿ ನೀನು ಬಲಲಿರ್ಪೆ, ಗಂಜಿಯನ್ನು ಗುಂಜಿಸು ಎನ್ನುವ ಹಾಗೆ. ಗುಂಜಿಸು ನಾವು ಮನೆಯಲ್ಲಿ ಇಷ್ಟಿಷ್ಟು ತಗೊಳ್ತೇವೆ. ಹಾಗೆ ಗಂಜಿಯನ್ನು ಗುಂಜಿಸಿದೆ. ಗುಂಜಿಸುವಾಗ ನೀವು ಹೇಳಿಕೊಟ್ಟ ಮಂತ್ರ ಅಡಿಗೆ ಬಿತ್ತು, ಗಂಜಿ ಮೇಲೆ ಬಿತ್ತು. ನಾಳೆ ಬೆಳಿ ಎಷ್ಟು ವರ್ಷ ಆಯ್ತು? ತುಂಬಾ ವರ್ಷ ಆಯ್ತು. ಮನೆಯಲ್ಲಿಲ್ವಾ? ಉಂಟು, ಯಾವಾಗ? ದಿನ ಉಂಟಲ್ಲ. ಗುರುಗಳೇ, ನಂಗೊತ್ತುಂಟು. ನಂಗೊತ್ತುಂಟು. ನಿನ್ನನ್ನು ಏಲಿಕ್ಕೆ ಯಾರು ಮಾರ ಗಣಪತಿ ಕೂಡ ನಿಲ್ಲಿಕ್ಕಿಲ್ಲ ಗುರುಗಳ ಊರಿನಲ್ಲಿ. ಗಣಪತಿಗೆ ಇಲ್ಲ, ಗಣಪತಿ ಹೋಗಿ ಆಯ್ತು. ಹೋಗಿ ಆಯ್ತಾ? ಹೋಗಿ ಆಯ್ತು. ಅವನಿಗೆ ಏಕದಂತ ಅವ ಗಣಪತಿಯ ಸ್ತುತಿ ಮಾಡಿದ್ದೇನು ಗುರುಬ್ರಹ್ಮ. ನನ್ನ ಮರ್ಯಾದೆ ತೆಗಿತಿ. ಯಾಕೆ ಬಂದದ್ದಕ್ಕೆ ಯಾರು ಕಲಿಸಿದ್ಯಾರು? ನನಗೆ ಮತ್ತೆ ನಾನು ಹೋಗ್ಬೇಕಲ್ಲ ಗುರುಗಳು, ಇದೇ ದಾರಿಯಿಂದ. ಅವರ ಮನೆ ಎದುರುಗಡೆ ಉಂಟು ಕಲ್ಲಿದ್ದ. ಗಜಾನನಂ ಭೂತಗಣಾಧಿಸೇವಿತಂ ಗಜಾನನಂ ಭೂತಗಣಾಧಿಸೇವಿತಂ ಅವಿತ್ತಜಂಬೂ ಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ ನನ್ನಮಾಮಿ ವಿಘ್ನೇ ಮಾಮಿ ನಿನ್ನ ಮಾಮಿಯಾರು ನಮ್ಮ ಮಾಮಿ ನೀವು ಗುರುಮಠಕ್ಕೆ ಒಂದು ಮಾಮಿಯನ್ನು ಹುಟ್ಟಿದ್ದೆ ಮಂಗ ನಮಾಮಿ ವಿಘ್ನೇಶ್ವರ ಮಾಮಿ ನಮ್ಮ ಮಾಮಿಯಲ್ಲ. ಅವ ಅದಕ್ಕೆ ಗುರುಗಳೇ ಅವನ ತಲೆ ಕೂದಲನ್ನು ಗುಂಗುರು ಮಾಡಿಕೊಂಡು ಬಂದದ್ದು. ಇಲ್ಲದಿದ್ರೆ ನಿನ್ನ ಮಾಮಿಯಾರು ಗುರುಮಠ ಕಾಜ ಈಗ ನಮ್ಮ ತಲೆಗೆ ಯಾವಾಗಲೂ ಎಲ್ಲಿ ಹಾಕುದು? ನಾವು ಕುಳಿತು ಹೊಯ್ಗೆ ಮಾತ್ರ ಸಾಕ ಗುರುಗಳೇ. ಅಲ್ಲೂ ಮಣ್ಣು ಇರುತ್ತದೆ. ಯಾಕೆ ನಿನ್ನ ಗೋರಿಗಟ್ಟು ನಿಮ್ಮ ಸ್ಥಳದಲ್ಲಿ ಹಾಕಿ. ಬೈಕೆ ಮೇಲೆ ಬರೆಯೋ ಕ್ರಮ ಯಾಕದು? ನನಗೆ ಗೊತ್ತುಂಟು. ಹಾ, ಹೇಳು. ಗುರುಗಳೇ, ನಾವು ಮಕ್ಕಳಿಗೆ ವೈಗೆಯಲ್ಲಿ ಬರೆಸುವುದು ಏಕೆಂದರೆ, ವೈಗೆಯಲ್ಲಿ ಬರೆಯುವಾಗ ಕೈಗೆ ಹೀಗೆ ವೈಗೆಯನ್ನು ಆಚೆ ಈಚೆ ಮಾಡುವಾಗ ಇಲ್ಲಿ ತೂತಾಗ್ತದೆ. ತೂತಾಗಿ ವೈಗೆ ಈ ದ್ವಾರದ ಮುಖೇನ ಹೀಗೆ ಬರ್ತದೆ. ಹೀಗೆ ಬಂದು ನಮ್ಮ ತಲೆಯನ್ನು ಸೇರ್ತದೆ. ಆಗ ವಿದ್ಯೆ ನಮಗೆ ಬರ್ತದೆ. ನೀವು ತೂತ ಎಂತ ನಾಳೆ ಕುದು ಕೈಗೆ ಕೈಗೆ ನೋವು ಅಕ್ಷರ ಬರ್ತದೆ. ಬಾಯಲ್ಲಿ ಆಲೋಚನೆ ಬರ್ತದೆ. ಅದು ಅಲ್ಲೇನು ತಲೆಯಲ್ಲಿ ಬರ್ತದೆ. ಎಂತದ್ದು ಹೊಯ್ಗೆ ಅಲ್ಲ ಇದೆ ಏನು ಚಿಂತಕ್ಕೆ ಹೆಚ್ಚಾಗಿಲ್ಲ. ನೀವೇ ಹೇಳಿದ್ದಲ್ಲ ಗುರುಗಳೇ, ಅಕಾರ ಮಕಾರ ಉಕಾರ ಸೇರಿದಾಗ ಓಂಕಾರ ಎನ್ನುವ ಶಬ್ದ ಉತ್ಪತ್ತಿ ಆಗುವುದು. ಅದು ಯಾವಾಗಲೂ ನಾವಿಂದ ಬರಬೇಕೆನ್ನುವ ನಾವಿಂದ ಎಲ್ಲಿ ಬಾಲಲೋಚನದ ಸುನಾಮವ ಗುರುವರ ಮೇಲು ಪಂಕ್ತಿಯ ಬರೆದು ಬಾಲಕನಿದವರಿಗೆ ಶ್ರೀಲಕ್ಷ್ಮಿ ಲೋಲನೆನ್ನುತ್ತ ಬರೆದ
ಬರೆಯುವುದು. ಅವಳಿಗೆ ಎಷ್ಟು ದಾರಿ ಇಲ್ಲಿ ದುನಿಯ ನಿನಗೆ ಯಾಕೆ ಯಾರು ಮಾಡಿ ಆಗಾಗ ಕಮಲ ಬರುದು ಹಾಗಲ್ಲ ಹಾಗಲ್ಲ ಮಗಳ ಮಗುವೆ ಕೇಳಾಗಭೂಷಣನೆಂದು ಬೇಗನೆ ಬರೆಗೆಲ್ಲಲು ನಾಗಶಯನನೆಂದು ಬರೆದನು ಬಾಲಕ ಆಗಲಿ ತೋಷದೋಡು ಎಂತದಿಲ್ಲಿ ನಾಗಮಂಡಲ ಇದೆಲ್ಲ ಏನು ಗುರುಗಳಿದು? ಗುರುಗಳೇ ನಾವು ನಾಗಭೂಷಣದ್ದು ಅಭಿನಯ ಮಾಡಿದ್ದಾರೆ ಇದು ಎಂತ ನಾವು ಅದು ಪರಚಿ ಬಂಡೆ ಕಡ್ಡಬಳ್ಳಿ ಪಾಂಬು ಕೇಳ್ತೇನೆ ಅದೊಂದು ಎಂತ ವಿಷ ಬಿಡ್ತಾ ಉಂಟು ಆಗಲಿ ಹಾಗಲ್ಲ ನಾಗಶಯನ ನೀನು ತೋಟಕ್ಕೆ ಬರ್ಲಿಕ್ಕೆ ಸಾಕು ಗೊತ್ತಬೇಕು ನಾಗಶಯನ ತ್ರಿಶೂಲ ಭಾವಿ ಚಕ್ರಧಾರಿ ರುಂಡಮಾಲ ವನಮಾಲ ಕೈಲಾಸವಾಸ ವೈಕುಂಠವಾಸ ಎಷ್ಟು ನಾನು ಹೇಳ್ಬೇಕು ನೋಡಿದ್ದೇನೆ ಗುರುವನ್ನು ಆ ರೀತಿ ಕರೆಯಿಲ್ಲ ಹಾಗೆಲ್ಲ ಗುರುಗಳು ಉಳಿದ ಶಿಷ್ಯರಿಗೆ ಗೊತ್ತಾಗಬಾರದು ಎಂದು ನಾನು ಸೂಚ್ಯವಾಗಿ ಕರೆದದ್ದು. ಗುರುಗಳೇ, ಅವ ಒಬ್ಬ ಗುರುಮಠಕ್ಕೆ ಹೊಸ ಹುಡುಗ ಬಂದದ್ದು. ನೀವು ಅವನಿಗೆ ಅಷ್ಟಷ್ಟು ಉದ್ದದ್ದು ಕೊಡ್ತೀರಲ್ಲ, ಅವನಿಗೆ ಜೀರ್ಣ ಆಗ್ತದ. ಯಾವಾಗಲೂ ಗುರುಮಠಕ್ಕೆ ಹೊಸದಾಗಿ ಬಂದ ಹುಡುಗರಿಗೆ ನಾವು ತುಂಡು ತುಂಡು ಮಾಡಿ ಒಂದಿಷ್ಟಿಷ್ಟು ಅಭ್ಯಾಸ ಮಾಡಿಸು ಅವನಿಗೆ ಅಭ್ಯಾಸ ಆಗಲಿ ಮತ್ತೆ ದೊಡ್ಡದು ಕೊಡು ನೀನು ಅದೇ ಅಭ್ಯಾಸವಾಗಿದೆ ಇಷ್ಟಿಷ್ಟ ಅದು ಕಟ್ಟಾಗ್ತದೆ ಕಷ್ಟಾಗ್ತದೆ ಅವು. ಹಾಗಾದ್ರೆ ಏನು ಲಕ್ಷಣ ಎರಡು ಈಗ ಗುರುಗಳು ಎರಡು ಹೇಳ್ತಾರೆ ನೀನು ಎರಡು ಆಯ್ತಾ ಎರಡು ಬರಿ ಬಂದ್ರೆ ಮುಗಿತದೆಲ್ಲ ಹರಿ ಅಲ್ಲ ಅಲ್ಲ ಆಗ ನಿನ್ನ ನಾವೇ ಅವನಿಗೆ ಉಳಿಕೆಲ್ಲ ಸರಿ ಬಂದಿಲ್ಲ ಉಳಿಕೆಲ್ಲ ಸರಿ ನೀನು ಹೇಳಿದ್ದಲ್ಲ ನಿಮಗೆ ಬೇರೆ ಕೇಳಿದ್ದ ನಾನು ಅದೇ ಹೇಳಿದ್ದು ನಿಮಗೆ ಬೇರೆ ಕೇಳಿದ್ದ ಹರಿ ಅದ 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 ನಳ್ಳದ ನಾವು ಹೇಳಿದ್ದಕ್ಕೆ ಕೇಳಬೇಕು ಹೇಳಬೇಕು ಕೇಳಿದ್ರೆ ನನಗೆ ಸಿಟ್ಟು ಬರ್ತದೆ ಬಿಟ್ಟು ಬರ್ತದೆ ಹಲೋ ಹಾ ನೋಡು ಬಿಟ್ಟು ಬಂದರೆ ಗುರುಗಳು ಮನುಷ್ಯ ಅಲ್ಲ ಈಗ ಕಣ್ಣಿನಲ್ಲಿ ಹೋಗಿ ಬಿಡ್ತಾರೆ ಆರಾಮಾರಿ ಆರಾಮಲ್ಲಿ ಆರಾಮಾರಿ ಆರಾಮಲ್ಲಿ ಬಾಯಿ ವಾಸನೆ ಮಾಡಿ ಅಲ್ಲೊಂದಿಲಿಕ್ಕೆ ಆಗುದಿಲ್ಲ ಅವತ್ತು ಮೂರು ವಾಸನೆ ಬರ್ತಾರೆ ಗುರುಗಳೇ, ನಿಮಗೆ ಪಕ್ಷ ಮಾತಾಡ್ತು ತಪ್ಪು ಮಾಡಿದ್ದವ ಹೊಡೆಯುವುದು ನಮಗೆ ಬಾ
ತಪ್ಪು ಮಾಡಿದ್ದ ಹೌದು, ತಪ್ಪು ಮಾಡಿದ್ದ ನಾನು ಅದನ್ನೇ ಹೇಳಿದ್ದು. ಅದು ಸ್ವಲ್ಪ ನನಗೆ ಚಿಟ್ಟಿನ ಬರದಲ್ಲಿ ಹೇಗೇಗೋ ಆಯ್ತು. ಮಾಡಿದ್ದಾವ ಒಡೆಯುವುದು ನಮಗೆ. ಇದು ಯಾವ ರೀತಿಯ ನ್ಯಾಯವು? ಇದು ಧರ್ಮ ಸಮ್ಮತವೇ? ಇದು ವೇದ ಸಮ್ಮತವೇ? ಪ್ರಾಜ್ಞರು ಒಪ್ಪಿಯಾರೆ, ದೇವತೆಗಳು ಮೆಚ್ಚಿಯಾರೆ. ಅವನಿಗೆ ಹುಲಿ ಏನು ಪೆಟ್ಟು ಮುಟ್ಟುವುದಿಲ್ಲ ಅವನಿಗೆ? ನಾನು ಆಗಲಿ ಮಹಾರಾಜನ ಮಗ ಆಗಲಿ ಅವನಿಗೆ ಹೋಗ್ಬೇಕು ಹೇಳಲಿಕ್ಕೆ ಅವರಪ್ಪ ಬರ್ತಾರೆ, ಬರ್ಲಿ. ನಿನ್ನಪ್ಪ ಬರ್ತಾರ. ಎಲ್ಲಿಗೆ ಬರುವುದು ಗುರುಗಳೇ? ನಾನೀಗ ನೋಡಿ ಅವರನ್ನು ಹುಡುಕಿ ಬರ್ಬೇಕು, ಎಲ್ಲಿ ಬಿಟ್ಟಿದ್ದಾರೆ ಅಂತ. ಮತ್ತೆ ನಾನೇ ಬಿಟ್ಟುದು. ಅಪ್ಪ ಹೇಳಿ ಹೇಳಿ ಓಪ ಗೊತ್ತಾತು. ನಿಮಗೆ ಹುಡುಗ ನೋಡಿ ಹೆದರಿ ಕಲಿತಾರ ನೋಡಾದ್ರೆ ತಲೆ ಉಂಟು ನಿಮ್ಗೆ. ನನಗೆ ಕೈಯ ಮಂಗ ಅರಮನೆಗೆ ಹೋಗ್ಬೇಕು, ಅಪ್ಪ ಅಮ್ಮನ ಅವಳೇ ಹೋಗ್ಬೇಕು. ಗುರುಗಳೇ, ಅದು ವಿಷಯ ಹೀಗೆ. ಹುಡುಗ ನಿಮ್ಮನ್ನು ನೋಡಿ ಎದರಿದ್ದಾನೆ. ಅದಕ್ಕೆ ಒಂದು ಕೆಲಸ ಮಾಡಿ, ಹುಡುಗನನ್ನು ಒಂದು 4 ದಿವಸ ನನ್ನೊಟ್ಟಿಗೆ ಕಳಿಸಿ, ನಾನು ಅವನನ್ನು ಒಂದು ಹಂತಕ್ಕೆ ತಯಾರು ಮಾಡಿ ನಿಮ್ಮ ಕೈಯಲ್ಲಿ ಕೊಡ್ತೇನೆ. ಮತ್ತೆ ನೀವು ತಯಾರು ಮಾಡಿ. ಮೊದಲು ನೀನು ತಯಾರಾಗು, ಆಮೇಲೆ ಆಯ್ತಾ? ಕಲಿತ ಮಗ ಗುರುಗಳೇ, ನಾಳೆ ನಾನು ಬರುದಿಲ್ಲ. ಹುಟ್ಟಿದ ಹಬ್ಬ ಗುರುಗಳೇ ನನ್ನದು. ಹುಟ್ಟಿದ ಹಬ್ಬ ಹೌದು. ಅವರ ಹುಟ್ಟಿದ ದಿವಸ ಗೊತ್ತುಂಟು. ಗೊತ್ತುಂಟು ಗುರುಗಳೇ. ನಾಳೆ ಯಾವ ವಾರ? ನಾಳೆ ಆದಿತ್ಯನ ವಾರ. ಆದಿತ್ಯವಾರ ಗುರುಮಠಕ್ಕೆ ಎಲ್ಲ ರಜೆಯ ದಿವಸ. ಅವತ್ತು ಹುಟ್ಟುತ್ತಾರ? ಯಾರಿಗಾದ್ರೂ ಹುಟ್ಲಿಕ್ಕೆ ಎಲ್ಲ ಆಗ್ತದ? ಅದು ಹುಟ್ಟುವುದಕ್ಕೆ ಸಾಯುವುದಕ್ಕೆ ಆ ವಾರ ಈ ವಾರ ಅಂತ ಇಲ್ಲ. ಹುಟ್ಟುವ ದಿವಸ ಹುಟ್ಟುತ್ತಾರೆ, ಸಾಯುವ ದಿವಸ ಸಾಯ್ತಾರೆ. ಈಗ ಆದಿತ್ಯವಾರ ಆಗ್ತದೆ. ಆದಿತ್ಯವಾರ ಸಾಯ್ಲಿಕ್ಕೆ ಆಗ್ತದೆ ಅಂತ ಹೋಗು. ಗುರುಗಳೇ ಬರ್ತೇನೆ ಗುರುಗಳೇ. ನೀನು ನಾನು ಬರುದಿಲ್ಲ ಗುರುಗಳೇ. ಯಾಕೆ? ನನಗೆ ಮದುವೆಗೆ ಹೋಗ್ಬೇಕು. ನಿನ್ನ ಜೀವನದಲ್ಲಿ ಯಾರ್ಯಾರ ಮದುವೆಗೆ ಗುರುಗಳೇ, ಹೋಗಲೇ ಆಯ್ತು. ಇದನ್ನು ಕೊಂಡೋಗ್ತೇನೆ. ಕೊಡು, ನನಗೆ ಮನವೊಳಗೆ ಬಿಟ್ಟು. ನಾನು ಪೂರ್ತಿ ನಂಬಲಿಕ್ಕೆ ಆಗುದಿಲ್ಲ. ಹಾ. ನಿನಗೆ ಯಾವಾಗ ಮನೆ ಮಾಡಿದೆ? ನನಗಲ್ಲ, ಪಕ್ಕದ ಮನೆಯವರಿಗೆ. ನಿನ್ನದು ಪಕ್ಕದ ಮನೆಯವರದ್ದೇ ಆಯ್ತು. ಅವನು ರಕ್ತ ಎಲ್ದು ಎಲ್ದು ಆದದ್ದು ನೋಡಿಲ್ಲ, ಎಂತದಿಲ್ಲ. ನಾನು ಬರ್ತೇನೆ. ಆಯ್ತು. ಎಲುಬು ಮಾನವ. ನಾನು ಬರ್ಬೇಕು. ಒಂದು ಗುರುಮಠಕ್ಕೆ ಬರ್ತೇನೆ ಅಂತ ಆದ್ರೂ ಒಂದು ದುಃಖದಲ್ಲಿ ಹೇಳಿ ಹೋಗು ಮಾರಾಯ. ಗುರುಗಳೇ, ನಾನು ಬರ್ತೇವೆ. ಅದು ಕೂಡ ಸಂತೋಷದಲ್ಲಿ ನಗಡಿಕೊಂಡು ಉತ್ತಮವಾಗಿದ್ದು ನೆಲೆಗಾಗಿ ಕಾಣುತ್ತೆ. ಹಾಗೆ ಅವನ ಅಲ್ಲಿದ್ದು ಗುರುಗಳೇ, ನಾನು ನಾಳೆ ಬರ್ಲಿಲ್ಲ. ಯಾಕೆ? ನನಗೆ ಅಂದ್ರೆ ಅಪ್ಪನಿಗೆ 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 ಪೇಟೆಗೆ ಹೋಗಿದ್ದು. ಅಪ್ಪನಿಗೆ ಪೇಟೆಗೆ ಹೋಗುವುದಕ್ಕೆ ನೀರಿಗೆ ವಾರದಿರುವುದಕ್ಕೆ ಏನು ಸಂಬಂಧ? ಬಲವಾದ ಕಾರಣ ಉಂಟು. ಅಪ್ಪನಿಗೆ ಪೇಟೆಗೆ ಹೋಗ್ಬೇಕು ಅಂತ ಆದ್ರೆ ಉಡುವುದಕ್ಕೆ ಪಂಚ ಬೇರೆ ಇಲ್ಲಿ ಉಂಟು. ಈಗ ನಿನ್ನ ಅಪ್ಪನ ಸ್ಥಿತಿ ಹೇಗಿದೆ? ನಿರಾಕಾರಣ ಎಲ್ಲಿರುವುದು? ಒಂದು ಮಾತು. ಗುರುಗಳೇ, ನಾನೀಗ ಇಷ್ಟು ವರ್ಷದಿಂದ ನಿಮ್ಮ ಜೊತೆಯಲ್ಲಿ ಕಲಿತಾ ಇದ್ದೇನೆ. ನಾನು ಕಲಿತು 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 ಒಂದು ದಿವಸ ನಿಮಗೆ ಕಲಿಸ್ಲಿಕ್ಕಿಲ್ವಾ? ನನಗೆ ಕಲಿಸುವುದಕ್ಕೆ ಬೇಕಾಗಿ ನೀನು ಕಲಿಯುವುದು. ಅಲ್ಲ, ನನಗೊಂದು ಮನಸ್ಸಿನಲ್ಲಿ ಸಂಶಯ. ನಾನು ಕಲಿಸ್ಲಿಕ್ಕೆ ಉಂಟಾ ಇಲ್ವಾ ಅಂತ. ಅದಕ್ಕೆ ಉಳಿದ್ರೆ ಆಗ್ತದ ನೋಡು. ಆಯ್ತಾ? ಬದುಕಿ ಉಳಿದರೆ ನೀವಾ ನಾನು ಬದುಕಿ ಉಳಿದರೆ